ಕಾಡಲೆ ಹುಲ್ಲು ಕೀದು ಮನೆ ಕಟ್ಟಿನೋ ನಂಗ ಕಾಡಲೆ ಹುಲ್ಲು ಕೀದು ಮನೆ ಕಟ್ಟಿನೋ ಹಜ್ಜಯ್ಯ ನಾಯ ಸಾರಲೆ ಪಟ್ಟಿ ತರುತ್ತೋ ಹಜ್ಜ ಮನಾಯ ಸಾರಲೆ ಹುಲ್ಲು ಕೀದೋ ಹಜ್ಜಯ್ಯನ ಜಮ್ಮಾಲೆ ಹೇ ಮನೆ ಕಟ್ಟಿನೋ ನಂಗ ಹಜ್ಜಯ್ಯನ ಜಮ್ಮಾಲೆ ಹೇ ಮನೆ ಕಟ್ಟಿನೋ ಕಾಡಲ್ ಕವೆ ತೆರತು ಕಾಡಲೆ ಪಟ್ಟಿ ತೆರತು ಕಾಡಲೆ ಹುಲ್ಲು ಕೀದು ಮನೆ ಕಟ್ಟಿನೋ ನಂಗ ಕಾಡಲೆ ಹುಲ್ಲು ಕೀದು ಮನೆ ಕಟ್ಟಿನೋ. ಸಿದ್ದಾಪುರ ಅಂತ ನಮ್ಮ ಊರ ಹೆಸರು. ಕಾಡು ಒಳಗಡೆ ನಾಗರಹೊಳೆ ಕಾಡು ಒಳಗಡೆನೆ ಅಲ್ಲೇ ಹುಟ್ಟು ಬೆಳೆದೆ. ಈಗ ನಾನು ಚಿಗದಡಿ ಅನ್ನೋ ಊರಲ್ಲಿ ಅಡಿಲಿದ್ದೀನಿ. ಕಾಡಿಗೆ ಅದೇ ಗೆಣಸೋಕ್ಕೆ ಹೋಗ್ತಿದ್ದೋ. 3-4 ಗಂಟೆವರೆಗೆ ಗೆಣಸಾಗ್ತಾಯಿದ್ದೋ. ಸಪೂರ ಮರ ಜಾಗದಲ್ಲಿ ಕೂತ್ಕೊಂಡು ಬೆಂಕಿ ಹಾಕಿ ಸುಟ್ಟು ತಿಂದುಬಿಟ್ಟು ಬರೋದಕ್ಕೆ ಒಂದು 6 ಗಂಟೆ 6:15 ಎಲ್ಲ ಆಯ್ತಿತ್ತು. ಓ ಆ ಕೊಚ್ಚೆ ಈ ಕೊಚ್ಚೆ ಹುಡುಕೋಡೆ ಬಾರು ಆ ಕೊಚ್ಚೆ. ನನ್ನ ಹೆಸರು JK ತಿಮ್ಮ ಅಂತೇಳಿ, ಜೇನುಕುರುವರ ಮುಖಂಡರು ಕೂಡ. ಕಾಡಿನ ವಿಚಾರಗಳು ಬಂದಾಗ ಇಡೀ ಹುಲ್ಲು ಕಡ್ಡಿ ಕೂಡ ನಮಗೆ ದೇವ್ರಿ ಅಂತ ನಾನು ನೇರ ಹೇಳ್ತಾ ಇದ್ದೇನೆ. ಅಂದರೆ ಬುದ್ಧ ತರವು ಕೂಡ ನಮಗೆ ಮೆಡಿಸನೆ, ಬುದ್ಧ ತರವು ಕೂಡ ನಮಗೆ ದೇವ್ರಿ ಅನ್ನೋದನ್ನು ಬಯಸ್ತೀವಿ. ಆ ಥರ ಮನೋಭಾವನೆ ನಮ್ಮ ಸಂಪ್ರದಾಯ ಇರೋದರಿಂದ ಈ ಕಾಡು ಉಳ್ಕೊಂಡಿರೋದು. ಇಲ್ಲದರೆ ಕಾಡು ಸರ್ವನಾಶ ಆಗ್ತಿತ್ತು. ಕಾಡು ಬಿಟ್ಟು ಹೋಗೋದ್ರ ಕಾರಣವೇ ಆದಿವಾಸಿಗಳು ಇದಿರೋದು. ಅಂದರೆ ಅಲ್ಲಿ ಆಹಾರ ಇದೆ, ಆರೋಗ್ಯ ಇದೆ, ಮತ್ತು ಉಸಿರಾಟ ಕೂಡ ನಮಗೆ ಉಸಿರು ಇದೆ ಅದರಲ್ಲಿ ಕೂಡ ಅನ್ನೋದನ್ನು ನೇರ ಹೇಳ್ಬೋದು. ಹಿಂಡಿಸಕಾಯಿ ಕೀದೋಡು ಇಟ್ಟು ಬೇಸಿ ತಿಂದೋಡು ಗಾಸು ಹಗದು ಸುಟ್ಟೋಡು ಅದೇ ಗಾಲು ಕೊಟ್ಟೋಡು. ನನ್ನ ಹೆಸರು ಕಾವೇರಿ, ನಾಗರಹೊಳೆ ಗದ್ದಾಡಿ. ನಾವೇ ಜೇನು ಕುರುಬರು, ಕಾಡಲ್ಲಿ ಹುಟ್ಟಿ ಬೆಳೆದವರೇ ನಾವೇ. ನಾವು ಹೊರಗಡೆ ಆ ಕಡೆ ಹೋಗೋಂಗಿಲ್ಲ. ದೇಶ ಸುತ್ತಿ ಬೆಳೆಸಿ ಬಂದರೂ ಕೊಡಗುಗೆ ಬರಬೇಕು. ನಾವು ಕಾಡಿಗೆ ಸಿಕ್ಕದ್ರಲ್ಲಿ ಆಟಾಡಕ್ಕೆ ಹೋಗ್ತೀವಿ. ಅದರಲ್ಲಿ ಸೊಟ್ಟೆ ಹಣ್ಣು, ನೇರಳೆ ಹಣ್ಣು, ನೆಲ್ಲಿಕಾಯಿ ಅದು ತಿನ್ನಕ್ಕೆ ಹೋಗ್ತೀವಿ. ಈಗಲೂ ಹೋಗ್ತೀವಿ ಕಾಡಿಗೆ. ಗಾಸು ಗೆಡ್ಡೆನೆ ತಿತ್ತಿನ ನಂಗೆ ಜೇನು ತುಪ್ಪನೆ ಮುಳ್ಳು ಕೋಡು ಗಾಸು ಗೆಡ್ಡೆನೆ ತಿತ್ತಿನ ನಂಗೆ. ನನ್ನ ಹೆಸರು ವಾಣಿ, ನಾಗರಹೊಳೆ ನಾಣಿಸಿ ಗದ್ದಾಡಿ, ತುಂಡು ಮುಂಡಾಗಿ ಕೊಲ್ಲಿ. ಅಣಬೆಗಳು ನಮಗೆ ಕಾಡಲ್ಲಿ ನಮಗಿರುವಷ್ಟು ಗೊತ್ತಿರುವಷ್ಟು ಅಣಬೆಗಳು ಬೇರೆಯವರಿಗೆ ಯಾರು ಗೊತ್ತಾಗಲ್ಲ. ಮತ್ತು ಈ ಕಟ್ಟೆ ಭತ್ತ, ಅದು ಆ ಟೈಮ್ನಲ್ಲಿ ಭತ್ತ ಬಿದ್ರಿಂದ ನೆಲಕ್ಕೆ ಉದುರುತ್ತೆ. ನಾವೇನು ಮಾಡ್ತಿದ್ದೋ, ಗಿಡ ರೌಂಡ್ ಗುಡಿಸಿ ಬಿಡ್ತಿದ್ದೋ, ಭತ್ತಗಳು ಉದುರ್ತಿದ್ದೋ. ಆಮೇಲೆ ಬೆಳಿಗ್ಗೆ ಹೋಗಿ ಅದನ್ನ ಗುಡಿಸಿ ಗುಚ್ಚಿ ಕೇರಿ ಎಲ್ಲ ರೆಡಿ ಮಾಡಿ ಚೀಲಕ್ಕೆ ತುಂಬಿಸ್ಕೊಂಬಂದು ಮನೇಲಿ ಅದನ್ನು ಕುಟ್ಟಿ ಅದ್ರ ಸಿಪ್ಪೆ ತೆಗೆದು ಅಕ್ಕಿ ಮಾಡಿ ತೊಳೆದು ಗಂಜಿ ಮಾಡಿ ತಿಂತಿದ್ದೆ. ಭತ್ತ ಕುಟ್ಟಿತೇನೆ ಬೋಜಿ ತಾನೆ ನನ್ನ ಬೂಜಿ ತಾನೆ ನನ್ನ ಭತ್ತ ಕುಟ್ಟಿತೇನೆ ಬೋಜಿ ತಾನೆ ನನ್ನ ಬೋಜಿ ತಾನೆ ನನ್ನ ಭತ್ತ ಕುಟ್ಟಿತೇನೆ ಬೋಜಿ ತಾನೆ ನನ್ನ ಬೋಜಿ ತಾನೆ ನನ್ನ ಭತ್ತ ಕುಟ್ಟಿತೇನೆ ಬೋಜಿ ತಾನೆ ನನ್ನ ತುಂತುರು ಗದ್ದಲು ನಂಗ ನಾಟಿನೆ ಹಾಕಿತಿನೋ, ತುಂತುರು ಗದ್ದಲು ನಂಗ ನಾಟಿನೆ ಹಾಕಿತಿನೋ, ಕಾಡು ತರುತ್ತು ಬಯಲು ಮಾಡಿ ರಾಗಿ. ನನ್ನ ಹೆಸರು ರಮೇಶ. ನಾಗರಹೊಳೆ ಸಿದ್ದಾಪುರದಲ್ಲಿ ನಾನು ಹುಟ್ಟಿದ್ದು. ನಮ್ಮ ಸಮುದಾಯದ ಒಳಗಡೆ ಬರುವಂಥ ಏನು ಅಲ್ಲಿ ನಾವು ಬೆಳ್ಕೊಬಂದು ಅದನ್ನೇ ನಾವು ಹಾಡು ಮಾಡಿರೋವಂಥದ್ದು, ಅಥವಾ ಏನೋ ತಿನ್ಕೊಂಡ್ಬಂದಿದ್ದೀವಿ ಅದನ್ನೇ ಹಾಡು ಮಾಡ್ಕೊಂಡಿರೋವಂಥದ್ದು. ಅಲ್ಲಿ ಏನು ಕಷ್ಟಪಟ್ಟಿದ್ದೀವಿ ಅದನ್ನೇ ಒಂದು ಹಾಡು ಮಾಡಿರೋವಂಥದ್ದು. ನಿಜವಾದ ತಳಾದಿಯ ಹಾಡುಗಳೆಂದರೆ ಹೊಸಗೆಯ ಒಂದು ಸಂದರ್ಭದಲ್ಲಿ ಆಡುವಂಥ ಸೋಬಾನ ಹಾಡುಗಳು, ಮತ್ತು ಜೇನುಕಿಯ ಸಂದರ್ಭದಲ್ಲಿ ಜೇನು ಕುಯ್ಯುವಂಥ ಹಾಡುಗಳು, ಕೋಲಾಟ ಸಂದರ್ಭದಲ್ಲಿ ಬಂದಾಗ ಕೋಲು ಪದಗಳ ಒಂದು ಹಾಡುಗಳು, ಹಾಗೆ ಬೇಕಾದಷ್ಟು ಹಾಡುಗಳು ಇದೆ. ಜೇನು ಪದನ ಒಂದು 2 ಗೆರೆ ಹೇಳ್ತೀನಿ. ಜೇನೆ ಹುಟ್ಟುವಾಗ ಹೇಳಾಳು ಅಣ್ಣ ತಮ್ಮ, ಜೇನೆ ಹುಟ್ಟುವಾಗ ಹೇಳಾಳು ಅಣ್ಣ ತಮ್ಮ, ಜೇನೆ ಹುಟ್ಟುವಾಗ ಹೇಳಾಳು ಅಣ್ಣ ತಮ್ಮ, ಜೇನೆ ಹುಟ್ಟುವಾಗ ಹೇಳಾಳು ಅಣ್ಣ ತಮ್ಮ. ಜೇನೆ ಬರೆಕಾರ ಬಂದಾನೀಗ, ಜೇನೆ ಬರೆಕಾರ ಬಂದಾನೀಗ, ಜೇನಿಯೋ
ಕಸದ ಹರಮನೆ ಜನೆ ಕಸದ ಹರಮನೆ. ಹಾಡನ್ನು ಜೇನು ಕುಯ್ಯುವಾಗ ಹೇಳುವಂಥ ಹಾಡುಗಳು. ಜೇನು ಹೋಗುವಾಗ ಒಂದೇ ಹಾಡಿ, ಬರುವಾಗ ಸಲಪಿಲಿ, ಜೇನೆ ನೀನು ರಾಗಿಯ ಹೂ ಹಾಕಿದ್ದು, ಜೇನೆ ಒನ್ನೆಯ ಹೂ ಹಾಕಿದ್ದು, ಜೇನೆ ಬೀಟಿಯ ಹೂ ಹಾಕಿದ್ದು, ನೀನು ಬರ್ತೀಯ, 7 ಬಟ್ಟಂದ ಆಚೆ ನೀನು ಹೋಯ್ತೀಯ, 7 ಬಟ್ಟಂದ ಆಚೆ ನೀನು ರಾಗ ಮಾಡಿ ಬರ್ತೀಯ, ಆ ರಾಗನೇ ಸಂದ ಅನ್ನೋ ಪದಗಳು ಅದರಲ್ಲಿ ಭಾರಿ ಉತ್ತಮವಾಗಿದೆ. ಆದರೆ ನಾವು ಕಟ್ಟಿದ ಹಾಡು ಅಲ್ಲ, ಅದು ವಿದ್ಯಾಭ್ಯಾಸ ಇಲ್ಲದ ಕಟ್ಟಿದಂಥ ಒಂದು ಹಿರಿಕರ ಹಾಡು. ಅದು ಭಾರಿ ಚಂದ ಇದೆ. 700 ಹೇಣಿ ಕಟ್ಟಿ. ನನ್ನ ಹೆಸರು JS ರಾಮಕೃಷ್ಣ ಅಂತೇಳಿ, ರಾಣಚಿ ಗದ್ದೆ ಹಾಡಿಯಲ್ಲಿ ವಾಸ ಇದ್ದೀನಿ. ಹಾಗೆ ದೇವ್ರ ಕರೆ ಸಂದರ್ಭದಲ್ಲೂ ಕೂಡ ಹಾಡುಗಳನ್ನು ಹೇಳ್ತಾರೆ. ದೇವ್ರ ಕರೆದು ಯಾವ ರೀತಿ ಅಂತ ಹೇಳಿದ್ರೆ, ಬುರುಡೆಗಳಲ್ಲಿ ನಾವು ದೇವರನ್ನು ಕಂಡುಕೊಳ್ಳುವಂಥದ್ದು. ಈ ಬುರುಡನ ಕುಯ್ಕೊಂಡು ಹೋಗಿ ಗದ್ದೆ ಜಾಗದಲ್ಲಿ ಹೋಲ್ ಮಾಡಿಬಿಟ್ಟು ತೂತ ಮಾಡಿ ಅದನ್ನು ಊತಾಕ್ತೀವಿ. ಕೊಳೆದಾದ್ಮೇಲೆ ಅದನ್ನು ತೆಗೆದು ಮಗ್ಚಿದಾಗ ಅದರ ಒಳಗಡೆ ಇರೋದು ಏನು ವೇಸ್ಟ್ಗಳಿದೆ ಅದೆಲ್ಲ ಹೊರಬರುತ್ತೆ. ಬೆಂಕಿಯ ಸಾಕಕ್ಕೆ ಕೊಟ್ಟಿರ್ತೀವಿ. ಗುರುಗುಂಜಿ ಕೊಟ್ಟೆ ಅಂತ ನಮ್ಮ ಭಾಷೆಯಲ್ಲಿ ಬೀಜ. ಆ ನಿಯಮ ಪ್ರಕಾರ ಅವರು ಆ ಗುರುಗುಂಜಿ ಬೀಜನ ಅದರಲ್ಲಿ ಹಾಕಿ ಅದ್ರ ಈ ನೆಸರೆ ಮೇಣ ಅಂತ ಹೇಳೋದನ್ನು ರೌಂಡ್ ಕವರ್ ಮಾಡಿಬಿಟ್ಟು ಮುಚ್ಚಿರ್ತಾರೆ. ಮತ್ತು ಅದು ಶಬ್ದ ಮಾಡುವಾಗ ಶಬ್ದ ಆಗುತ್ತೆ. ಮತ್ತು ಇದನ್ನು ಪೂಜೆ ಮಾಡಿ ನಮ್ಮ ಹಿರಿಕ ಅಜ್ಜ ಆಗಲಿ ನಮಗೆ ಕೊಡ್ತಾರೆ. ಇದೀಗಲೂ ಬುರುಡೆ. ಬುರುಡೆ ಅನ್ನೋ ಪದ ಏನಿದೆ ಅದು ಅಣ್ಣ ತಂಗಿ ಬುರುಡೆ ಅನ್ನೋದು ಇಡುವಂಥದ್ದು. ನಾವು ಸ್ವಲ್ಪ ಕೆಲವು ಇತಿಹಾಸಗಳನ್ನು ನಾವು ಹೊರ ಮುಂಡೇಬೇಕಾಗ್ತದೆ. ಈ ಒಂದು ಜಗತ್ತು ಒಂದು ಸಂದರ್ಭದಲ್ಲಿ ಪ್ರಳಯ ಆಯ್ತದೆ. ಆದಿವಾಸಿಯಾದಂಥ ಒಬ್ಬ ಸಮುದಾಯದ ವ್ಯಕ್ತಿ ಅಜ್ಜ ಇದ್ದರೆ ಮತ್ತು ಅಜ್ಜಮ್ಮ, 2 ಜನ ಕೂಡ 2 ಜನಕ್ಕೆ 2 ಮಕ್ಕಳು ಇರ್ತಾರೆ. ಆದರೆ ತಂದೆ ಮತ್ತು ತಾಯಿ ದೇವರನ್ನು ವರ ಕೇಳಿದ್ದು, ನನ್ನ 2 ಮಕ್ಕಳು ಬದುಕಬೇಕು, ಉಳಿಬೇಕು, ಮುಂದೆ ಬೆಳಿಬೇಕು ಅಂತ ಒಂದು ಕಾರಣಕ್ಕೋಸ್ಕರ ದೇವ್ರ ಹತ್ರ ವರಗಳನ್ನು ಕೇಳಿದಾಗ ದೇವರು ಈ 6ರಿಂದ 7 ಅಡಿ ತನಕ ಉದ್ದವಾದ ಒಂದು ಬುರುಡೆಯ ಒಳಗಡೆ ಈ 2 ಮಗುಗಳನ್ನು ಸೇರಿಸಿ ತೇಲ್ಬಿಟ್ರು ನೀರಲ್ಲಿ. ಅದೇ ಅಣ್ಣ ತಂಗಿ ಬುರುಡೆ. ಆಗ ಅಣ್ಣ ತಂಗಿ ಅದ್ರ ಉಳಿ ಹಾಕಿದರು. ಹೊರ ಬಂದಾಗ ಹಣ್ಣು ಗಂಡು ಅಂತ ಹೊರಹೊಮ್ಮಿ ಬರುವಂಥದ್ದು. ಅವರಲ್ಲೇ ಉತ್ಪತ್ತಿ ಆದಂಥ ಒಂದು ಸಮುದಾಯಗಳೇ ಏನು ಹೇಳ್ತಾರೆ, ಜೇನು ಕುರುಬ, ಬೆಟ್ಟ ಕುರುಬ, ಎರವ, ಪಣಿಯ, ಪಂಜರವ, ಸೋಲಿಕೆ ಹಿಂಗೆ ಅಂದ್ಕೊಂಡು ಅದು ಹೊರಹೊಮ್ಮಿದಂಥ ಒಂದು ಅಣ್ಣ ತಮ್ಮಂದಿರು ಅನ್ನೋದನ್ನು ಇತಿಹಾಸ ಹೇಳ್ತಿದೆ. ನೀನು ನನ್ನ ಕಾಣಬೇಕಾರೆ ನೀನು ಈ ಬುರುಡನ ಹಿಡಿದು ಆಡು ಅಂತ ಯಾರು ಅವ್ರು ಹೇಳ್ತಾರೆ. ಈ ಬುರುಡನ ಹಿಡಿದು ನೀನು ಆಡ್ತಾ ಇದ್ದರೆ ಆಗ ಅದು ನಾನು ಹೊರಹೊಮ್ತೀನಿ, ನಿನಗೆ ಏನು ಶಕ್ತಿ ಬೇಕೋ ಅದನ್ನ ಕೊಡ್ತೀನಿ. ಇತಿಹಾಸ ಹುಟ್ಕೊಂಡಿರೋದೇ ನಮ್ಮ ವಯನಾಡು ಜಿಲ್ಲೆಯ ತಿರ್ನಾಡ ಒಂದು ದೇವಸ್ಥಾನದ ಹೊರಹೊಮ್ಮಿ ಬರುವಂಥದ್ದು. ಈಗ ಭಾಗ ಆಗಿದೆ ಅಷ್ಟೇ. ಕೇರಳ ಈ ಕಡೆಗೆ ಕರ್ನಾಟಕ, ನಮ್ಮ ಆದಿವಾಸಿಗಳಿಗೆ ಭಾಗ ಆಗಿಲ್ಲ. ಆದಿವಾಸಿಗಳು ಈಗಲೂ ಕೂಡ ಅದು ನನ್ನ ಜಾಗನೇ, ನಮ್ಮ ಮನಸ್ಸು ಈಗಲೂ ಕೂಡ ಇದೆ. ಕೋಲಾಟ ಬಿಸು ಹಬ್ಬ ಬಂದಾಗ ಮಾಡ್ತಾರೆ. ಅದೇ ಕೋಡಂಗಿ ಮತ್ತು ಸೂಳೆ ಅಂತ ಹೇಳ್ತೀವಿ. ಗಂಡ ಹೆಂಡರ ಪಾತ್ರ ಅದು. ನೀನು ಒಂದು ದೇವತೆ, ನೀನು ಒಂದು ದೇವತೆ ಅನ್ನೋದನ್ನ ಪ್ರದರ್ಶನ ಮಾಡ್ತಾರೆ. ಆಗ ತಿರುನಲ್ಲಿ ಪೆರುಮಾಳ್ ಅಂತ ಟೆಂಪಲ್ಸ್ ಇಲ್ಲಿ ಬೇರೆ ಕೇರಳದಲ್ಲಿದೆ. ಮತ್ತು ನಾವು ಇಲ್ಲಿ ಬರಗೂರು ರಾಸಿ ದೊಡ್ಡವರು ಅಂತೇಳಿ ನಮ್ಮ ಗೋಣಿಗೆದ್ದೆ ಹಾಡಿಯಲ್ಲಿದೆ. ಹಾಗಾಗಿ ಅಲ್ಲಿಂದ ಬುಡ ಅಂಥೇಳಿ ನಾವು ಅಲ್ಲಿಂದ ಶುರು ಮಾಡ್ತೀವಿ. ಎಲ್ಲರೂ ಮನೆ ಮನೆಗೆ ಹೋಗ್ತೀವಿ. 12 ಕೋಲನ್ನು ಹೊಡಿಬೇಕು. 12 ಹಾಡುಗಳು, 12 ಥರದ ಕೋಲುಗಳನ್ನು ಹೊಡೆದು, ಆವಾಗ ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ, ಏನಾದರೂ ದೋಷಗಳಿದ್ದರೆ ಪರಿಹಾರ ಆಗುತ್ತೆ, ನಮಗೆ ಇಲ್ಲಿಂದ ಒಳ್ಳೆಯದಾಗುತ್ತೆ ಅಂತ ಹೇಳೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಒಳ್ಳೆಯದಾಗಿದೆ ಕೆಲವರಿಗೆ.
ಕಿನ್ನುಡಿ ಕಿರ್ಗಜ ಕಿಗಿನ ಲದ್ನ ಕಿನ್ನುಡಿ ಮೇರೆ ತರೆ ಜಗಿತೋ ಲಂದನ ಹೊರು ಪಲ್ ಸೇ ಮುರ್ ಅಕ್ಕ ಬಾರುಕ ಬರ್ವೆನು ತಾಯಿ ಚಂಗಪ್ಪನ ತಂಗಿ ಬಾ ಕರೆದು ಬರ್ವೆನು ಕೊಗುಲ ಕೊಗುಲ ವನತರಿ ಕೊಗುಲ ದಾದಿಗಳೋ ನಮ್ಮ ದತ್ತಿಗಳೋ ಸೀರೆಗಳಪ್ಪನ ರಂಡಿಗಳೋ ಭಾವ ಜೈವಗಲೋ ಭವಾನ ಸವಾಲಿ ಜೈವಗಲೋ ಹಿಂಬಿ ಊಟಾಲಿ ಹಿಂಬಿ ಹೆಳಾಲಿ ಹಿಂಬಿನಂತ ತೇರು ಏರಾಲಿ ಭಾವ ಜೈವಗಲೋ ಭವಾನ ಸವಾಲಿ ಜೈವಗಲೋ ಸಂಘಟನೆಗಳಲ್ಲಿ ಆ ಹಾಡುಗಳನ್ನು ನಾವು ಹೆಂಗೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂದರೆ ಬರಿತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಒಂದು ಬೇಡಿಕೆಗಳೇನಿದೆ ಆ ಬೇಡಿಕೆಗಳ ಆಧಾರದ ಅಡಿಯಲ್ಲಿ ನಾವು ಅದನ್ನು ಸರ್ಕಾರಕ್ಕೆ, ಒಂದು ರಾಜ್ಯಕ್ಕೆ, ಸಮಾಜಕ್ಕೆ ನೋಡು ನಮ್ಮದು ಈ ಥರ ಅನ್ಯಾಯ ಆಗಿದೆ ಅನ್ನೋದನ್ನು ಪ್ರತಿಭಟಿಸೋಕ್ಕೋಸ್ಕರ ಅದನ್ನ ಮಾರ್ಗದರ್ಶನವಾಗಿ ಅದನ್ನ ಹಾಡುಗಳ ಮೂಲಕ ಅವರ ಅರಿವು ಜಾಗೃತಿ ಮೂಡಿಸೋಸ್ಕರ ಅದನ್ನ ಮಾಡ್ತಾರೆ. ಒಗದು ನಗ ಪುರಗು ಒಗದು ವಾಗಬಾಡ ಬಾನೆ ನಂಗ ಹಾಡಿ ಬುಡಬಡ ನಂಗ ಕಾಡು ಬುಡಬಡ ಹಜ್ಜಮ್ಮನ ಹಾಡು ಕಣ್ಣೆ ಹಜ್ಜಯ್ಯನ ಕುಣಿತ ಕಣ್ಣೆ ಕೊಂಡಗಿ ಸುಳ್ಳೆ ಕಟ್ಟೋಡು ಕೋಲು ಕುಣಿದದನ್ನೇ ಈಗ ಮರೆತು ಹೋದೆನೆ. ನಾನು ಹೋರಾಟಗೆ ಹೋಯ್ತಾ ಇದ್ದೆ, ಕೂತ್ಕೊಂಡು ಕೇಳ್ತಾ ಇದ್ದೆ, ಒಬ್ಬೊಬ್ರು ಆಡ್ತಾ ಇದ್ರು. ಅದನ್ನ ಕೇಳಿ ನನಗೆ ಭಾರಿ ಖುಷಿ ಆಯಿತು, ನಾನು ಹಂಗೆ ಆಡಬೇಕು ಅಂತ. ಮತ್ತು ನಾವು ಹಂಗೆ ಆ ಟೈಮ್ಗೆ ಟೀಮು ಸೇರಿಕೊಂಡು ಒಂದು ಕಲಾ ತಂಡ ಮಾಡಿದ್ವಿ, ಹಂಗೆ ಸೇರಿಕೊಂಡು ಎಲ್ಲ ಕೂತ್ಕೊಂಡು ಸ್ವಲ್ಪ ಹಾಡನ್ನ ಹಂಗೆ ಕಲಿಯೋಂಥದ್ದು ಬಂತು. ಹಂಗೆ ಅಲ್ಲಿಂದ ಕತೆಗಳು, ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ಇದನ್ನೇ ನಾನು ಉಳಿಸ್ಕೋಬೇಕು, ಇದನ್ನ ಬೆಳೆಸಬೇಕು ಅನ್ನೋದನ್ನ ಆಸೆ ಇಟ್ಕೊಂಡು ಈಗಲೂ ಅದು ಒಂದು ನಾವು ಟೀಮ್ ಆಗಿ ಕಟ್ಕೊಂಡು ಒಂದು 20 ವರ್ಷದ ಅಷ್ಟು ಕಳೆದಿದೆ. ನಾನು ಅದನ್ನ ಮಾಡ್ತಾ ಬರ್ತಾಯಿದ್ದೀನಿ. 1992-93ನೇ ವನ್ಯಜೀವಿ ಕಾಯ್ದೆ ಏನು ಜಾರಿಗೆ ಮಾಡಿತ್ತು, ಅಲ್ಲಿ ಅದು ಎಳಬಾರದ ಹಿಂಸೆ ಅದು. ಅಲ್ಲಿಂದ ಈಚೆಗೆ ನಮ್ಮ ಸಂಸ್ಕೃತಿ ಏನಾಯಿತು, ಸ್ವಲ್ಪ ಅಲ್ಲಿ ಕೋಲಾಟಗಳು ಆಡುವಂಥದ್ದು, ಡ್ಯಾನ್ಸ್ಗಳು ಮಾಡುವಂಥದ್ದೆಲ್ಲ ಹಂಗೆ ಸೈಲೆಂಟಾಗಿ ಬಿತ್ತು. ಮತ್ತೆ 1984 ಈಚೆ ನಾವು ಒಂದು ಸಂಘಟನೆ ಕಟ್ಟಿದ ನಂತರ NGO ಸಂಸ್ಥೆಗಳು ಬಂದು ಸಂಘಟನೆ ಕಟ್ಟಿದ ತಕ್ಷಣ ನಂತರ ಕೋಲಾಟಗಳು, ಡ್ಯಾನ್ಸ್ಗಳು ಮತ್ತು ನಮ್ಮ ಸಂಸ್ಕೃತಿಗಳನ್ನು ಮತ್ತೆ ಪುನಃ ಅದನ್ನ ಶುರು ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ನಿಂಬಿಯವನದಲ್ಲಿ ಹಬ್ಬಿತು ನಮ್ಮ ಕೊಲು ನಮ್ಮನೆ ಕೊಡಲ ಶಿವರುದ್ರ ಕೊಲೆ, ದೇವೇ ಸಪ್ಪನ ದೂರಿ ಎಲ್ಲ ದೇವರ ಮುಂದೆ ಗುಡಿ ಮುಂದೆ, ಬೆಟ್ಟಾಲಿ ರಾಗಿಣಿಗಲ ಕಾಯಿ ದೇವರ ಮುಂದೆ ಗುಡಿ ಮುಂದೆ. ಈಚೆಗೆ ತುಂಬ ವೈರಲ್ ಆಗುವಂಥದ್ದು ಏನು ನಮ್ಮ ಹಾಡಲೆ ಮರಲು ತೊಟ್ಟಿಲು ಕಟ್ಟಿ ಅಂತೇಳಿ ಆ ಹಾಡು ತುಂಬ ವೈರಲ್ ಆಯಿತು. ಈಗ ಚಿಕ್ಕ ಮಕ್ಕಳು ಕೂಡ ಹಾಡನ್ನು ಕಲಿತಾ ಇದ್ದಾರೆ. ನಾವೇನು ಹಾಡು ಹೇಳ್ತಿದ್ದೀವಿ, ಒಂದು ಹೊಸ ಹಾಡುಗಳನ್ನು ಕಟ್ಟಿ 2 ದಿನ ತರಬೇತಿ ತಗೊಂಡ್ರೆ ಅದನ್ನು ಮಕ್ಕಳು ನಮಗಿಂತ ಮುಂಚಿತವಾಗಿ ಅವ್ರು ಕಲ್ತಿರ್ತಾರೆ ಮತ್ತು ಅವರು ಅಲ್ಲಿ ಆಟ ಆಡ್ತಿರೋಲ್ಲ ಅದೇ ಹಾಡು ಹೇಳ್ತಾ ಆಟ ಆಡ್ತಾ ಇರ್ತಾರೆ. ನಂಗ ಕಾಡಲೆ ಬಲದಾದು ಜೇನು ಕುರ್ಬ ಮಕ್ಕ ನಂಗ ಇಲ್ವೇ ಕಾಡಲೆ ಹುಟ್ಟಿದಾದು, ನಂಗ ಕಾಡಲೆ ಬಲದಾದು ಬಿದುರು ಬೂಡಾಲು ನಂಗ ಒಕ್ಕಾಲು ಇದ್ದವರು, ನಂಗ ಕಟೆ ಭತ್ತ ತಿಂದವರು, ಬಿದುರು ಬೂಡಾಲು ನಂಗ ಒಕ್ಕಾಲು ಇದ್ದವರು, ನಂಗ ಕಟೆ ಭತ್ತ ತಿಂದವರು, ಜೇನು ಕುರುಬ ಮಕ್ಕ ನಂಗ ಇಲ್ಲೇ ಕಾಡುಲೆ ಹುಟ್ಟಿದಾರು, ನಂಗ ಕಾಡು